ಮಾಡಿ ಬೆಳಿಗ್ಗೆ ಶೂರ ಧೀರ ಅಂತ ಜಂಬ ಕೊಚ್ಚಿಕೊಳ್ಳೋ ಹಾಗೆ ಮಾಡಿ ಮೀಸೆ ಹಿಡಿಕೊಳ್ಳೋ ಹಾಗೆ ಮಾಡಿದೆ. ಆಗ ಒಬ್ಬ ರಾಜನಾಥ್ ಬಳಸಿದೆ. ರಾಜನನ್ನು ಸೇನಾಪತಿ ಮಾಡಿದ. ಆದರೂ ಮೀಸೆ ಬೆಳಿತಾನೇ ಇತ್ತು. ಮೀಸೆ ಎಷ್ಟಪ್ಪ ಬೆಳಿತಂದ್ರೆ ದೇಶವೇ ಕಾಣದ ಇತ್ತು. ಯಾರನ್ನು ತುಳಿದ, ಯಾರನ್ನು ಎಳೆದ, ಕೊನೆಗೆ ಇಂಡಿಯಾ ದೇಶದ ರಾಜನಿಗೆ ದಂಡಕ್ಕೆ ಹೋಗಕ್ಕೆ ಮಾಡಿದೆ. ಆ ರಾಜನಿಗೆ ಕಂಡು ಸರಿಯಾಗಿ ಕಾಣಿಸುತ್ತಿತ್ತು. ಜೊತೆಗೆ 1,00,000 ಹುಲ್ಲಿನ ಸೈನ್ಯ ನಡೆಸಿಕೊಂಡಿದ್ದೆ. ಕೊನೆಗೆ ನಮ್ಮ ಮೀಸೆ ಸಂದು ಸೇರಿಸಿದ್ದ. ಆಗ ಇಂಡಿಯಾ ರಾಜ್ಯ ಅವನ ಮೀಸೆಗೆ ಮಣ್ಣು ಹಚ್ಚಿ ಖುದ್ದಾಗಿ ಆ ಮೀಸೆಯನ್ನು ಗೋಳಿಸಿ ಈಗ ಜೈಲಲ್ಲಿಟ್ಟಿದ್ದಾನೆ. ಈಗ ಒಂದೇ ಸಣ್ಣ ಕೆಲಸ, ಅದನ್ನೇ ಬಂದರೆ ಅವನನ್ನ ನನ್ನ ಬಗ್ಗೆ ನೀವ್ಯಾವ ಯೋಚನೆ ಮಾಡಬೇಕಾಗಿಲ್ಲ. ಆ ಸಾಹುಕಾರ ಗಬ್ಬಳಿದ್ರೆ ನಾನು ಅವನ ಹೊಟ್ಟೆನ ತುಂಬಾ ತುಂಬಾ ಗುಂಡು 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 ಮಾಡಿದ್ದೀನಿ. ಅವನು ಹೊಟ್ಟೆ ಎಷ್ಟು ದಪ್ಪ ಇತ್ತು ಅಂದ್ರೆ ಅವನು ಮಾತನ್ನು ಗುರುತಿಸಿ ಇದೆಲ್ಲ ಹೇಗೆ ಸಾಧ್ಯ ಅಂದ್ರೆ ಮೊದಲು ಅವನಿಗೆ 5ರ ಆಟ ಕಲಿತೆ. ಎರಡು ಸೇರಿ 5 ತೋರಿಸ್ದೆ. ಆಸೆ ಜಾಸ್ತಿ ಆಯ್ತು. ಮೋಸ ಮಾಡ್ದ, ಬಡತನ ಮಾಡ್ದ. ಈಗಂತೂ ಕೋಟಾನು ತೆರೆ ವ್ಯಾಪಾರವೆಲ್ಲ ಒಂದೇ. ಅದಂತಾರಲ್ಲ ಕೋಟ ನೋಡಿನಲ್ಲಿ ಯಾವಾಗಿದ್ರು ಹಾಗಾಗಿದ್ರೆ ನೀನು ಯಾವಾಗಂತ ಯಾವಾಗ ಅವನ ಮುಗಿಸೋದು ಒಂದೇ ಕೆಲಸ. ಅದಿಲ್ಲಿ ನಿನ್ನೇನು ಕಟ್ಟೆ ಮಾರಯ್ಯ ಅಂತದ್ದೇನಾಯ್ತು? ಅವನು ವಿಸರ್ಜಿತ ಉಳ್ಳಾಗೆ ಅಂತ ಒಟ್ಟಿ ಕಟ್ಟೆ ಸಿಟ್ಟಿ ಗೆಳಲೇ ಇಲ್ಲ. ನಾಳೆಯಲ್ಲಿ ಬಿದ್ದು ಪಂಚಾಯತ್ ಬಿದ್ದು ಉಳ್ಳಾಗೆ ಅಂತ ವಿಶೇಷವಾದ ಪಾಠ ಮಾಡಿಕೊಟ್ಟೆ. ಕುಡಿದು ಒಂದೇ ಒಂದು ಸಾರಿ ಹೊಟ್ಟೆಲ್ಲೂ ಬಂದ. ಪುನಃ ಕಲಿಗೆ ತೊಡಗಿದ. ನಾವು ಮಲಿತವನ ಹೆಸರ ಕ್ಷಣಸಮೇತ ಮಾಡಿಸುತ್ತಿದ್ರೆ ಅವನ ಹೆಸರು ಹೋಗದಾದ್ರೆ ಹಾಗೆ ಎಲ್ಲ ಯೋಗ್ಯ. ಆ ಗೋರೇಶಂದ್ರ ಇಂಥ ದೇವತೆ ಗೊತ್ತೇ ಇರಲಿಲ್ಲ. ಯಜಮಾನಿಗೆ ಗೊತ್ತಾದ್ರೆ ನಿನ್ನನ್ನ ಕೊಂಡಲ್ಪುರ ಚಾವಳಿ ಮಠು ಇಂತಹ ಯಾವ ವರ್ಷದಲ್ಲಿ ಎಸೆಯೋದು ಗ್ಯಾರಂಟಿ. ಕೈಲಾಸದಲ್ಲಿ ಹೆಸರು ಸಂಶಯವೇ ಇಲ್ಲ. ಏನಾದ್ರೂ ಬದುಕುಪ್ಪ ಹೇಳಿ ಅಂದ್ರೆ ಈಗ ಮಾಡ್ತೀನಿ ಸಾಯೋದು ನೋಡು. ಹೇಗೆ ಸ್ವಲ್ಪ ಸೋಮಣ್ಣ ಸ್ವಲ್ಪ ಕಮ್ಮಣ್ಣ ನಮ್ಮ ಜೊತೆಗಿದ್ದಾರೆ. ಹೇಳಿದಾಗ ಕೇಳ್ತಾರೆ. ಅವರನ್ನ ಅಲ್ಲಲ್ಲೇ ಕೊಡೋದು ಈ ಬೆಪ್ಪಗಳ ಕಳಿಸಿದ್ರೆ ಹಾಗೆ ಹಾಗೇನು ಎಲ್ಲ ಸರಿಯಾಗಿ ಆಗುತ್ತೆ. ಅವ್ನು ನೆಮ್ಮದಿ ನೋಡಿ ಅವ್ರಿಗೆ ಹೊಟ್ಟೆ ಕಿಚ್ಚಾಗುತ್ತೆ. ಹೊಟ್ಟೆ ಕಿಚ್ಚಾದ್ರೆ ಜಗಳ ಮಾಡ್ತಾರೆ. ಜಗಳ ಮಾಡಿದ್ರೆ ಗೋಳೆ ಶಂಕರರಿಗೆ ಶಾಪ ಹಾಕ್ತಾನೆ. ಅವನು ಒಂದು ಸಾರಿ ಶಾಪ ಹಾಕಿದ್ರೆ ಸಾಕು, ನಮ್ಮ ಸೀಮೆಯಲ್ಲಿ ಸದ್ಯ ನಮ್ಗೆ ಸದ್ಯಕ್ಕೆ ಇದೊಂದೇ ಉಪಾಯ. ನಡೀರೋ ಏನು ಒಳ್ಳೆ ಶಂಕರ, ನೀನು ಬಟ್ಟೆಯನ್ನು ಅಂತ್ಯತಿಸುವ ಆರಾಮಾಗಿ ಮಾಡು ಮಾರ. ಎಷ್ಟು ಅಂತ ಕೆಲಸ ಮಾಡ್ತೀಯ, ಸಂತರಾದ ಮಾಡ್ಬೇಕಪ್ಪ. ಆರಾಮ್ ತಗೊಂತ ನೀ ಅಂತೀಯ. ನನ್ನ ಹೊಟ್ಟೆ ನೋಯ್ತೆ ಅಂದ್ರೆ ಜೀವನ ಇರುತ್ತಾ? ಅದೆಲ್ಲಯ್ಯ, ನಾನು ನಿಲ್ಸಿದ ಕೆಲಸನಾದ್ರೂ ನೀನಾದ್ರೂ ಮಾಡ್ತೀಯಾ? ನೀನು ಗೋಂಬೆ ಯಾಕಪ್ಪಳೆ ಶಂಕರ, ನಾನು ಬೆಳಗ್ಗಿಂದ ಎಷ್ಟೊಂದು ಕೆಲಸ ಮಾಡ್ತೀನಿ ಗೊತ್ತಾ? ಏನೇನು ಮಾಡಿದೆ ಹೇಳು? 18 ರೊಟ್ಟಿ ತಿಂದೆ, 8 ಮುದ್ದೆ ನುಂಗ್ದೆ, ಸೊರಗೆ ಅನ್ನ ಉಂಡೆ, ಗಡತ್ತಾಗಿ 3 ಗಂಟೆ ನಿದ್ದೆ ಮಾಡಿದೆ. ಇಷ್ಟೆಲ್ಲ ಕೆಲಸ ನಾನು ಒಬ್ಬನೇ ಮಾಡಿನಿ. ಎದಕ್ಕೆ ಯಾರು ಒಬ್ಬರೇ ಮಾಡ್ತಾರೆ ನಾ ಮಾಡಿ ಕೆಲಸ? ಖಾಲಿ ಕೆಲಸ ಮಾಡಿದೆ ಬಿಡು. ನೀನು ಹೀಗೆ ಮಾಡ್ತಾ ಇರು. ನಿನ್ನ ಒಂದು ತುಂಡು ರೊಟ್ಟಿ ತಿನ್ನಾಗ ಮಾಡ್ತೀನಿ.